ರೆಸ್ಪಾನ್ಸ್ ಯಾಕೆ ಮಾಡಿಲ್ಲ? ಕ್ರಿಟಿಕಲ್ ಇದೆ ಕೇಸ್ ಅಂತ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಬ್ಲೀಡಿಂಗ್ ಆಗ್ತಿದೆ ಅಂತ ನಮ್ಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಮಗು ಕ್ರಿಟಿಕಲ್ ಇದೆ ಅಂದ್ರು, ತಾಯಿ ಬ್ಲಡ್ ಹೋಗ್ತಿದೆ ಅಂತ ಯಾಕೆ ಹೇಳಿಲ್ಲ? ಇವ್ರ ಜೀವ ತಂದ್ಕೊಡ್ತಾರೆ ನನ್ನ ಅಕ್ಕಂದು. ಸುಮಾರು 1-2ನೇ ತಾರೀಕು ಡೆಲಿವರಿಗೋಸ್ಕರ ಆಸ್ಪತ್ರೆಗೆ ಬಂದಿರತಕ್ಕಂಥ ಸುಮಾ ಅನ್ನೋರಿಗೆ ಜಾಂಡೀಸ್ ಮತ್ತು ಬೇರೆ ಬೇರೆ ಕಾಂಪ್ಲಿಕೇಶನ್ನಿಂದಾಗಿ ಡೆಲಿವರಿ ಆದ್ರ ಮೇಲೆ ಬ್ಲೀಡಿಂಗ್ ನಿಲ್ಲದೇನೆ ತುಂಬ ತೊಂದರೆ ಆಯಿತು. ಇಲ್ಲಿಂದ ಮೆಗಾನಿಗೆ ಹೋದರು, ಮೆಗಾನ್ನವರು ಕೂಡ ಸೀರಿಯಸ್ ಇದೆ ಅಂತ ಹೇಳಿ ಮಣಿಪಾಲಿಗೆ ರೆಫರ್ ಮಾಡಿದ್ದಾರೆ. ಮಣಿಪಾಲದಲ್ಲಿ ಆ ಪೇಷಂಟು ಇದೆ ಮತ್ತು ಆ ಮಣಿಪಾಲದ ಬಿಲ್ಲನ್ನು ಕಟ್ಟಲಿಕ್ಕೆ ತುಂಬ ತೊಂದರೆ ಆಗಿದೆ. ಬಡಪ ಕುಟುಂಬ ಅದು. ನಾನು ಈಗಾಗಲೇ ಮಣಿಪಾಲ್ ಅಡ್ಮಿನಿಸ್ಟ್ರೇಷನ್ಗೆ ಕೂಡ ಈಗ ಮಾತಾಡಿದ್ದೀನಿ. DHO ಕೂಡ ಬಂದರು. DHO ನಾನು ಕಮಿಷನರಿಗೆ ಮಾತಾಡಿ, ಗೌರ್ಮೆಂಟ್ ಮೆಡಿಕಲ್ ಕಮಿಷನರಿಗೆ ಮಾತಾಡಿ KFDಗೆ ನಾವು ಮಣಿಪಾಲ್ ಆಸ್ಪತ್ರೆಗೆ ಗೌರ್ಮೆಂಟಿಂದಲೇ ಹಣ ಕೊಡಿಸಿದ್ವಿ. KFD ಪೇಷಂಟ್ಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಈ ರೀತಿ ಆಗಬಾರ್ದು, ಆ ಪೇಷಂಟ್ ತೊಂದರೆ ಆಗಬಾರ್ದು. ಈ ಕಾರಣಕ್ಕಾಗಿ ಸರ್ಕಾರ ಈ ಖರ್ಚಿನ ಬಾಬನ್ನು ರಿಯಂಬರ್ಸ್ ಮಾಡಬೇಕು, ಅದನ್ನು ಕೊಡಿಸ್ಕೊಡ್ಬೇಕು ಅಂಥೇಳಿ ನಾನು ಕೂಡ ಈಗ ಒತ್ತಾಯ ಮಾಡಿದ್ದೇನೆ. ನಾಳೆ ಕೂಡ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ಕಡೆಯಿಂದ ಒಂದು ಇದಕ್ಕೆ ಸಹಾಯ ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೇನೆ. ಈ ಕೇಸ್ ಹೊರತುಪಡಿಸಿ ಸರ್, ಲ್ಯಾಬ್ ಟೆಸ್ಟಿಗೆ ಬಂದಾಗ ಹೊರಗಡೆ ಕಳಿಸ್ಕೊಡ್ತಾರೆ, ಇವತ್ತು ಸಹ ಆಗಿದೆ ಇಲ್ಲ. ಇದ್ರ ಬಗ್ಗೆ ನಾನು ಮೀಟಿಂಗ್ ಮಾಡ್ತಾಯಿದ್ದೀನಿ, ಸ್ಟಾಫ್ ಮೀಟಿಂಗ್ ಮಾಡ್ತಾಯಿದ್ದೀನಿ. ನಾಳೆ ಅಥವಾ ನಾಡ್ದು ಮಾಡಿ ಆಸ್ಪತ್ರೆ ಸುಧಾರಣೆಗೆ ಏನು ಮಾಡಬೇಕು ಮಾಡಿದ್ದೀನಿ. ಅರವಳಿಕೆ ತಜ್ಞರು ಬರಬೇಕಾಗಿತ್ತು, ಇಲ್ಲವೇ ಇಲ್ಲ ಅವರು. ಹಾಗಾಗಿ ಅರವಳಿಕೆ ತಜ್ಞರು ಇಲ್ಲದೇ ಡೆಲಿವರಿ ಮಾಡಿಸ್ಲಿಕ್ಕಾಗೋದಿಲ್ಲ. 2 ಜನ ಗೈನಕಾಲಜಿಸ್ಟ್ ಇಲ್ಲಿದ್ದಾರೆ, ಅವ್ರ ಕೆಲಸನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಡವರಿಗೆ ಅವರಿಗೆ ಟ್ರೀಟ್ಮೆಂಟ್ ಸಿಗೋದು ಕಷ್ಟ ಆಗ್ತದೆ. ಒಬ್ಬ ಸರ್ಜನ್ ಇದ್ದಾರೆ, ಅವರು ಕೂಡ ಆಪ್ರೇಷನ್ಸ್ ಇದು ಮಾಡಲಿಕ್ಕಾಗೋದಿಲ್ಲ. ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ಕೇಳೋದಿಲ್ಲ. ಇಷ್ಟು ವರ್ಷ ಆದವ್ರನ್ನ ಟ್ರಾನ್ಸ್ಫರ್ ಮಾಡಿ ಹೋಗ್ತಾರೆ ಅಷ್ಟೇ. ಇಲ್ಲಿ ಇರಕ್ಕೆ ಬಿಟ್ಟಿದ್ರೆ ಏನೋ ತೊಂದರೆ ಆಗ್ತದೆ. ಇವತ್ತು ಗಣೇಶ್ ಭಟ್ರು ಇಲ್ಲಿದ್ದರು, ಆರಾಮದನ್ನು ಮಾಡ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ರು. ಅಡ್ಮಿನಿಸ್ಟ್ರೇಷನ್ನು ಕೂಡ ಅವ್ರು ನೋಡ್ತಾಯಿದ್ರು. ಅವ್ರನ್ನ ಎತ್ತಾಕಿದ್ರು. ಆಮೇಲೆ ಯಾರೂ ಆ ಜಾಗಕ್ಕೆ ಬರಲಿಕ್ಕಾಗಲಿಲ್ಲ. ಬರ್ತಾರೆ, ಓಡೋಗ್ತಾರೆ. ಈ ಸ್ಥಿತಿ ಆಗಿದೆ. ನೀವು ಹೇಳಿದ್ಮೇಲೆ ಯಾರೋ ಇವತ್ತಿಂದ ಹಾಕಿದ್ದೀನಿ, ಇವತ್ತಿಂದ ಹಾಕಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಭದ್ರಾವತಿಯಿಂದ ಒಬ್ಬರನ್ನ ಹಾಕಿದ್ದೀನಿ ಅಂತೇಳಿ ಅವ್ರು ಬಂದರಾಯಿತು. ಇಲ್ಲದ್ರ ಕಮಿಷನರಿಗೆ ಕೂಡ ಹೇಳಿದ್ದೀನಿ, ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತಗೊಳ್ಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಹೇಳಿದ್ದೀನಿ. ಕಾಂಟ್ರಾಕ್ಟ್ನಲ್ಲಿ ಯಾರು ಬರೋದಿದ್ದರೆ ಖಂಡಿತವಾಗಿ ಅವರು ತೊಗೊಳ್ತಾರೆ. ಆಮೇಲೆ ರಕ್ತ ಬೇಕು ಅಂತ ಹೇಳಿದ್ರು, ತಂದು ಕೊಟ್ವಿ ಸರ್. 2 ಬಾಟಲ್ ಅರೇಂಜ್ ಮಾಡಿ ಕೊಟ್ವಿ. ಅದಾದರೂ ಮಗುನ ಕರ್ಕೊಂಡೋಗಿ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ICU ಅಲ್ಲಿ ಇಡಿ ಅಂತ. ತಾಯಿ ಸೀರಿಯಸ್ ಅಂತ ಒಂಚೂರು ಯಾರಿಗೂ ಹೇಳಿಲ್ಲ. ತಾಯಿ ಮಗು ಬೇರೆ ಆಗೋದು ಬೇಡ ಅಂತ ಹೇಳಿ ನಾವು ಶಿವಮೊಗ್ಗಕ್ಕೆ ಕರ್ಕೊಂಡು ಹೋದ್ವಿ. ಅವಳನ್ನು ಕರ್ಕೊಂಡು ಹೋಗ್ತೀವಿ ಅಂದೆ. ಹೌದಾ, ಹಾಗಾದರೆ ಕರ್ಕೊಂಡು ಹೋಗಿ, ಯಾಕಂದರೆ ಮಗುವನ್ನು ತಾಯಿಗೂ ಒಂದು ಸ್ವಲ್ಪ ಬ್ಲೀಡಿಂಗ್ ನಿಲ್ತಿಲ್ಲ, ಅಲ್ಲಿ ತೊಗೊಂಡು ಹೋದ್ರೆ ಹೆಪ್ಪುಗಟ್ಟದಿದ್ದು ಆಗುತ್ತೆ, ಅಲ್ಲಿ ಕರ್ಕೊಂಡು ಹೋಗಿ ಒಳಗೆ ಹಿಂಗೆ ಕರ್ಕೊಂಡು ಹೋದ್ವಿ ಸರ್. ಇಂಥ ಸೀರಿಯಸ್ ಕಂಡೀಷನ್ ಇರೋ ಪೇಷಂಟ್ನ ಡೆಲಿವರಿ ಮಾಡಿಸಿದ್ದು ಯಾರು? ಏನು ಫೆಸಿಲಿಟಿ ಇಲ್ಲದೆ ತೀರ್ಥಹಳ್ಳಿ ಇಷ್ಟು ಕಂಡೀಷನಲ್ಲಿರೋ ಪೇಷಂಟ್ನ ಡೆಲಿವರಿ ಮಾಡಿಸಿದ್ದೀರಲ್ಲ ಅಂತ ನಮಗೆ ಬೈದರು. ಅವಳಿಗೆ ಜಾಂಡೀಸ್ ಓವರ್ ಆಗಿದೆ ಸರ್. ಬ್ಲಡ್ ಚೆಕಪ್ ಮಾಡ್ತಾರೆ ತಿಂಗಳ. ಅದರಲ್ಲಿ ಜಾಂಡೀಸ್ ಚೆಕಪ್ ಮಾಡಲ್ವ ಸರ್ ಇವರು? ಈಗ ಕಿಡ್ನಿಗೆ ಎಫೆಕ್ಟ್ ಆಗಿದೆ, ಲಿವರಿಗೆ ಎಫೆಕ್ಟ್ ಆಗಿದೆ, ಅವಳಿಗೆ ರಕ್ತಸ್ರಾವ ಆಗಿದ್ದಕ್ಕೆ ಸ್ಟಂಟ್ ಹಾಕಿದ್ದಾರೆ. ಅದಕ್ಕೊಂದು ಆಪರೇಷನ್ ಮಾಡ್ತಿದ್ದೀವಿ. ಬೇಡ, ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ, ಆಗದೆ ಇದ್ರೆ ಹೇಳಿ ಸರ್ ಅಂತ. ಇಲ್ಲಮ್ಮ, ನಾನು ಡಾಕ್ಟರು, ನೀವು ಬೆಳಿಗ್ಗೆ 7 ಗಂಟೆ ತನಕ ಕಾಯಿರಿ ಅಂದರು. 7 ಗಂಟೆ ತನಕ ಕಾದರೂ ಸಿಚುವೇಶನ್ ಕ್ರಿಟಿಕಲ್ ಇದೆ ಅಂತ ಒಂದು ಮಾತು ಅವ್ರು ನಮ್ಮ ಹತ್ರ ಹೇಳಿಲ್ಲ. ಅಲ್ಲಿ ಕರ್ಕೊಂಡೋಗಿ ಶಿವಮೊಗ್ಗದಲ್ಲಿ ಇನ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ಸರ್, ಇಷ್ಟೊತ್ತಿಗೆ ನಾವು ಕಳ್ಕೊಳ್ತಿದ್ವಿ. ಥಿಯೇಟ್ರಲ್ಲಿ ಇಟ್ಟಿದ್ದಾರೆ ಇವರು. ಅಷ್ಟು ಕ್ರಿಟಿಕಲ್ ಇದ್ದವ್ರು ಮ್ಯಾಕ್ಸ್ ಡೆಲಿವರಿ ಮಾಡಿಸಿದ್ರು. ನಮಗೂ ಒಂದು ಜೀವ ಅಲ್ಲ ಸರ್ ಅವರು. ನಾವೇನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರ್ತೀವಿ? ಒಂದು ಪ್ರಾಣ ಉಳಿಸ್ಲಿ ಅಂತ ಅಲ್ಲ ಸರ್. ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಪ್ರೀಮೆಚ್ಯೂರ್ ಆಗಿಬಿಡುತ್ತೆ ಸರ್. ಅದಕ್ಕೆ ಅವರು ಕೂಡ ಸ್ಟಿರಾಯ್ಡು ಕೂಡ ಕೊಟ್ಟಿದ್ದಾರೆ ಸರ್. ಅಂದರೆ ಮುಂದೆ ಹೋಗ್ಬೋದೇನೋ ಡೇಟು ಅಂತ ಸ್ಟಿರಾಯ್ಡ್ಸು ಕೂಡ ಹಾಕಿದ್ದೀನಿ ಅಂತ ಅಂದ್ರೆ ಅವ್ರು ನನಗೆ ಫೋನಲ್ಲಿ ಕೂಡ ಆ ಥರ ಎಲ್ಲ ಮಾಡಿದ್ರು ಅವರು. ಆದರೆ ಅದೇ ಅವ್ರು ಹೇಳೋದೇನೆಂದರೆ, ನಮಗೆ ಇದು ಅಮೌಂಟ್ ಕಟ್ಟಲಿಕ್ಕಾಗಲ್ಲ, ನೀವೇ ಬೇರ್ ಮಾಡಬೇಕು ಅಂತೇಳಿ ಎಲ್ಲ ಸ್ಟ್ರೈಕಲ್ಲಿ ಇದ್ರು ಸರ್. ನಾನೀಗ ಇಲ್ಲಿ ಬಂದಿದ್ದೀನಿ ಸ್ಪಾಟಿಗೆ, ಈಗ ತೀರ್ಥಹಳ್ಳಿಲಿ. ಅಂದರೆ ಅವರಲ್ಲಿ AV Act ಒಳಗೆ ಮಾಡಲಿಲ್ಲ ಸರ್. ಅದು ಡೆಲಿವರಿ ಇದಕ್ಕೆ ಅವ್ರು ತೊಗೊಂಡಿಲ್ಲ. ಇದು ಅಲ್ವಾ ಅಲ್ಲಿ ಮಣಿಪಾಲ್ನವ್ರು ಆನರ್ ಮಾಡಿಲ್ಲ ಸರ್ ಅದು AV Act ಒಳಗೆ.
ಹಾಗಾಗಿ ಕೋಡು ಕೂಡ ಕೊಡಲಿಲ್ಲ ಸರ್. ನಾವು ಕೂಡ ಕೋಡಿ ಹೇಳಿದ್ವಿ, ತುಂಬ ಕೋಡ ಒಂದು ಕೊಡಿ, ನಾವು ಇದು ಮಾಡ್ಲಿಕ್ಕೆ ಆಗುತ್ತೆ ಅಂತ ಬಂದು. ಹೌದು ಸರ್, ಅದು ಅಲ್ಲಿ ಇದು ಮಾಡಿಲ್ಲ ಸರ್, ಒಪ್ಪಿಲ್ಲ ಅವರು ಸರ್. ಇಲ್ಲಿ ಆರ್ಗನೈಸರ್ ಸಾಹೇಬರಿದ್ದಾರೆ, ಕೊಡ್ತೀನಿ ಸರ್ ಒಂದು ನಿಮಿಷ, ನಮ್ಮ ಜೊತೆಗೆ ಇದ್ದಾರೆ ಸರ್ ಇಲ್ಲಿ ಸ್ಟ್ರೈಕ್. ನಾನೀಗ ಒಂದು ರೆಪ್ರೆಸೆಂಟೇಷನ್ ಕೊಡ್ತೀನಿ ಸರ್ ಈಗ ಗೌರ್ಮೆಂಟ್ ಇದಕ್ಕೆ. ಅದು ಕೊಟ್ಬಿಟ್ಟು ಅದು ಪ್ರಾಸೆಸ್ ಏನಿದೆ ನೋಡ್ಬಿಟ್ಟು ನಾನು ಕೂಡ ಮಣಿಪಾಲ್ನವ್ರಿಗೂ ಮಾತಾಡ್ತೀನಿ ಸರ್, ನಾನು ಅವರಿಗೂ ಕೂಡ ಅವ್ರದ್ದೇನೋ ಒಂದು ಟ್ರಸ್ಟ್ ಇದೆಯಂತೆ ಸರ್ ಅವ್ರದ್ದು. ಹಾಗಾಗಿ ನಾನು ಮಾತಾಡಿ ಮೀಟಿಂಗ್ ಆಗ್ತಾ ಇದೆ. ಬೇರೆ ಆಸ್ಪತ್ರೆಗೂ ರೆಫರ್ ಮಾಡಲಿಲ್ಲ. ಇವರು ಸುಮ್ಮನೆ ಅದೊಂದೇ ಸರಿ ಒಂದು 4-5 ಗಂಟೆ ಅನಾವಶ್ಯಕ ಇಟ್ಕೊಂಡಿದ್ದಾರೆ. ಸ್ವಲ್ಪ ನೆಗ್ಲಿಜೆನ್ಸಿ ಇದೆ. ಆಮೇಲೆ ಇದು ಮಾಡಿದ್ರು. ನಮ್ಮ ಮೆಗಾನ್ ಹಾಸ್ಪಿಟ್ಲ್ ನಿಮ್ಗೆ ಗೊತ್ತಿದೆಯಲ್ಲ ಪರಿಸ್ಥಿತಿ ಏನು ಅಂತ ಹೇಳಿ, ಅವರು ಒಳಗೆ ತಗೊಂಡು ಸುಮ್ಮನೆ ನೋಡಿದ್ದಾರೆ. ಇಷ್ಟೊಂದು ಸೀರಿಯಸ್ ಕಂಡೀಷನಲ್ಲಿ ಇಲ್ಲಿ ಯಾಕೆ ತಂದ್ರಿ, ಮಣಿಪಾಲಿಗೆ ಇಮಿಡಿಯೇಟ್ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಮಗುವಲ್ಲೇ ಇಟ್ಕೊಂಡಿದ್ದಾರೆ. ಮಣಿಪಾಲಿಗೆ ಕಳಿಸೋ ಪೇಷಂಟನ್ನು ಅಲ್ಲಿ ಟ್ರೀಟ್ ಮಾಡಬೇಕು. ನಮ್ಮದು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಅದು. ಯಾವ ಕರ್ಮಕ್ಕಾಗಿ ನಮ್ಗೆ ಹಾಸ್ಪಿಟ್ಲ್ ಬೇಕು ಅಂತ ನನಗೂ ಕೂಡ ಗೊತ್ತಾಗಿಲ್ಲ. ಅವರು ಮಣಿಪಾಲಿಗೆ ಮಾಡಿದ್ದಾರೆ. ಮಣಿಪಾಲದವರು ಇವೊಂದು 3ನೇ ತಾರೀಕು ಆಗಿದ್ದು, ಇವತ್ತಿನವರೆಗೆ ಒಂದು 4-5 ದಿನ ನೋಡಿದ್ದಾರೆ. ಒಂದು 5-6 ಲಕ್ಷ ರೂಪಾಯಿ ಬಿಲ್ಲು ಆಗ್ತಾಯಿದೆ. ಅವರು ಕೂಲಿಕಾರರು ಪಾಪ ಏನೂ ಮಾಡಲಿಕ್ಕೆ ಅಸಹಾಯಕತೆ. ಈಗ ನಾನು ಹೇಳಿದ ಹೆಗ್ಡರಿಗೆ, ಈಗ ಮನೇಲಿ ಡೆಲಿವರಿ ಆಗಬಾರ್ದು, ಸುಲ್ಗಿತ್ತಿ ಹತ್ರ ಆಗಬಾರ್ದು, ನೀವು ಆಸ್ಪತ್ರೆಗೇ ಬರಬೇಕು ಅಂತ ನಾವು ಹೇಳ್ತೀವಿ. ಸರ್ಕಾರ ಆಸ್ಪತ್ರೆಗೆ ಬಂದು ಯಾರನ್ನಾರು ಸಾಯಿಸೋದಾದರೆ ಇದರ ಅವಸ್ಥೆ ಎಂಥದ್ದು ನನಗೆ ಅರ್ಥ ಆಗೋದಿಲ್ಲ. ಮತ್ತು ಅವರಿಗೆಲ್ಲ ಅವರಿಗೆ ಇದನ್ನು ಬೇರ್ ಮಾಡಬೇಕು, ಖರ್ಚನ್ನು. ಅದು ಕ್ರಿಟಿಕಲ್ ಇದ್ದಾರೆ. ಅದು ಪೇಷಂಟ್ ಕೂಡ ನನಗೆ ಡೌಟ್ ಇದೆ ಆ ಸ್ಥಿತಿ. ಮಣಿಪಾಲದಿಂದ ಬಿಟ್ಕೊಡೋದು ಇಲ್ಲ. ಈಗ ಹಣ ಕಟ್ಟಬೇಕು, ಏನು ಮಾಡೋದು ಗೊತ್ತಾಗೋದಿಲ್ಲ. ನಾವೆಲ್ಲ ಸ್ವಲ್ಪ ಹಾಕಿದ್ದೀವಿ. ಊರಿನವರೆಲ್ಲ ಚಂದ ಇತ್ತು. ಎಷ್ಟು ಕೊಟ್ಟಿದ್ದಾರೆ ಈಗ 2 ಲಕ್ಷ ರೂಪಾಯಿ ಊರಿನವ್ರು ಚಂದ ಎತ್ತು ಕೊಟ್ಟಿದ್ದ 100-200 ಅಂತ ನಾವು ಎಲ್ಲ ಕೊಟ್ಟಿದ್ದೀವಿ. ಏನಾದ್ರು ಮಾಡಬೇಕು. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಇದಿರುತ್ತೆ ಇಂಥ ಸಂದರ್ಭಗಳಲ್ಲಿ. ಮಣಿಪಾಲ್ ಹಾಸ್ಪಿಟ್ಲ್ ಈಗ ನೋಡಿ, ಕೆ ಎಫ್ ಡಿದು ಬಿಲ್ಲನ್ನು ಸರ್ಕಾರಕ್ಕೆ ತುಂಬಿತು. ಸ್ಪೆಷಲ್ ಕೇಸ್ ಅದಲ್ಲ. ಕೆ ಎಫ್ ಡಿ ಎಷ್ಟೇ ಪೇಷಂಟಲ್ಲಿ ಮಣಿಪಾಲಿಗೆ ಹೋದರೂ ಕೂಡ ಅಷ್ಟೊಂದು ಬಿಲ್ಲು ಸರ್ಕಾರ ಕೊಟ್ಟು ನಾವೇ ಹಿಂದೆ ಹೇಳಿದ್ವಿ. ಇಂಥ ಕೇಸ್ಗಳಿಗೆ ಒಂದು ವಿಶೇಷವಾದಂಥ ಇದು ಮಾಡಿ ಏನಾದ್ರು ನೀವು ಸೆಕ್ರೆಟರಿ ಅವ್ರು ಕೂತ್ಕೊಂಡು ಏನಾದ್ರು ಮಾಡಬೇಕಲ್ಲ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.